ಅಯ್ಯೋ ಇಲ್ಲವಾ, ಲೆಕ್ಕದಂತ ಇನ್ನೊಂದು 5-6 ದಿನ ಅಂತೂ ಇದ್ದೇ ಇತ್ತು. ಅದು ಏನಾಗ್ಬಿಡ್ತು ಅಂದ್ರೆ ಅರವಿಂದನ ಆಫೀಸ್ನಾಗ ಅದು ಯಾವುದೋ ಫೋನ್ ಬಂತು. ಇಲ್ಲ ಸರ್, ನೀವು ಅರ್ಜೆಂಟ್ ಬರಲೇಬೇಕು, ನಾಳೆ ಎಷ್ಟೊತ್ತಿದ್ರು ಇಲ್ಲಿ ಇರಬೇಕು, ನಾಳೆ ಇಲ್ಲ ಅಂದ್ರೆ ನಾಡ್ದಕ್ಕರ ಇರಲೇಬೇಕು ಸರ್, ಇಲ್ಲಕಂದ್ರೆ ಸ್ವಲ್ಪ ಫೈಲ್ಸ್ ಕೆಲವೊಂದು ಪ್ರಾಬ್ಲಮ್ ಆಗೈತಿ, ನೀವು ಬರಲೇಬೇಕು. ಅದು ಯಾವನ ಮ್ಯಾನೇಜರ್ ರೊಕ್ಕ ತಿಂದಾನ, ಅದು ಏನು ಒಟ್ಟು 108 ರಾಡಿ, ಹಾಗಾಗಿ ಬರಲೇಬೇಕು ಸರ್. ಇಲ್ಲ ಸರ್, ನೀವು ಇಲ್ಲ ಅಂದ್ರೆ ನಡೆಯಲ್ಲ, ಕ್ಲೈಂಟ್ಸ್ ಮೀಟಿಂಗ್ ಅರೇಂಜ್ ಮಾಡ್ಯಾರ, ಮೀಟಿಂಗಿಗೆ ನೀವು ಬರಲೇಬೇಕು, ಅವ್ರು ಯಾಕೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳ್ತಾ ಇದಾರೆ, ಈಗ ಏನು ಮಾಡೋದು ಸರ್ ಅಂತಂದ. ಅಂದ ತಕ್ಷಣ ಅರವಿಂದ್ ಏನಂದ, ಒಂದು 4 ದಿನ ಬಿಟ್ಟೆ ಮುಂದೆ ಹಾಕೋಣ ಅಂತ ಹೇಳ್ತಾ ಇದ್ದ, ತಡ್ಕೊ ಅನ್ನೋರಿಗೆ ಅಂತೇಳಿ. ಮತ್ತು ಇವ್ರು ನಮ್ಮ ಮಾವರು ಅವರು ಹಿಂಗೆ ಬಿಸ್ನೆಸ್ ವಿಷಯದಾಗೆಲ್ಲ ಭಾಳ ಸ್ಟ್ರಿಕ್ಟ್. ಅವ್ರು ಅದೇ ಅಂದ್ರೆ, ಬೇಡ ಅರವಿಂದ್, ಇದನ್ನ ಬೇಕಾದ್ರೆ ಇನ್ನೊಂದ್ಸಲ ನೋಡೋಣಂತೆ, ಬಟ್ ಇವಾಗ ಅಲ್ಲಿ ಏನು ತೊಂದರೆ ಆಗಿತ್ತು ಅದನ್ನ ಬಗೆಹರಿಸೋದು ನಮ್ಮ ಕರ್ತವ್ಯ. ಈಗ ನಮ್ಮಿಂದ ಕ್ಲೈಂಟ್ಸಿಗೆ ಅಥವಾ ನಮ್ಮ ಪಾರ್ಟ್ನರ್ಸಿಗೆ ಬೇಜಾರಾಗಿದ್ದರೆ ನಾವು ಅದನ್ನು ಆದಷ್ಟು ಬೇಗ ಬಗೆಹರಿಸಬೇಕು. ಅವ್ರಿಗೆ ನಮ್ಮ ಸಲುವಾಗಿ 4 ದಿನ ಕಾಯಿರಿ, 5 ದಿನ ಕಾಯಿರಿ ಅಂತೆಲ್ಲ ಹೇಳಬಾರ್ದು. ಒಂದೊಂದು ಮಿನಿಟ್ ಕೂಡ ಈ ಬಿಸ್ನೆಸ್ಸಲ್ಲಿ ಟೈಮ್ ಈಸ್ ಮನಿ, ಅಷ್ಟು ಪ್ರಿಷಿಯಸ್ ಆಗಿರ್ತೈತಿ, ಅದನ್ನು ವೇಸ್ಟ್ ಮಾಡಬಾರ್ದು. ಅವ್ರದ್ದಾಗಲಿ ನಮ್ಮದೇ ಆಗಲಿ ಅವ್ರು ವೇಸ್ಟ್ ಮಾಡಬಾರ್ದು. ಸೊ ನಾವು ಹೋಗೋಣ ಅಂತೇಳಿ ಬಂದಿದ್ದೆ. ಓ ಹೌದಾ? ಇಲ್ಲಾಂದ್ರೆ ನೀವೇನ್ ಬರೋರಲ್ಲ, ಪಾಪ ಎಲ್ಲ ಇರ್ತಿದ್ರಿ ಕಾಂತತಿ, ಏನ್ ಮಾಡ್ಬೇಕು ಹೇಳು, ಈ ತರ ಒತ್ತಾವತ್ತಿ ಬಂದಿದ್ದಕ್ಕೆ ಬಂದಿರಿ. ಹ್ಞೂನವ. ಅಲ್ಲ ಏನಾದ್ ಬಿಡು, ನೀನು ನೋಡ್ಬೇಕಂತ ರಾತ್ರಿನೇ ಬಾಗ್ಲ ತೆಗಿಬೇಕಂದೆ, ಮಕ್ಕೊಂಡಿದ್ರಲ್ಲ, ಈಕಿ ಕದ ತೆಗಲ್ಲ, ಮಕ್ಕೊಂಡೆ. ಈಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಜಳಕ ಮಾಡ್ಕೊಂಡು ಬಂದೆ. ಹೆಂಗದಿ, ಆರಾಮದಿಯಾ? ಎಲ್ಲ ಟ್ಯಾಬ್ಲೆಟ್ ಕರೆಕ್ಟಾಗಿ ತೊಗೊಳತಿಲ್ಲ? ತಗೊಳತೀರಪ್ಪ, ನನ್ನ ಮಗಳು ಚಲೋ ನೋಡ್ಕೊಳಕತ್ತಾಳ ಪಾಪ. ಏನ ಆಕೆನ ಯಾರ ರಂಗ ಬಿಟ್ಬಿಟ್ಟು ಅಡ್ಯಾಡಕತ್ತಿಲ್ಲ. ಹೌದಾ, ನಂಗೆ 3 ಹೊತ್ತು ಊಟ ಆಗತ್ಲೆ, ಕರೆಕ್ಟ್ ಗುಳಿಗೆ ಕೊಡ್ತಾಳ, ಮಾಡ್ತಾಳ, ಇಲ್ಲೇ ಕುಂತಿರ್ತಾಳ, ಮಾತಾಡ್ತಾಳ, ಮುದ್ಕಿ ನೋಡ್ಕೊಳಕ. ಅದಕ್ಕೆ ಹೆಣ್ಮಕ್ಳೇ ಆಗೋದು ಅಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡ. ನೋಡು ಪಾಪ ನೋಡ್ಕೊಂತ ಐತಿ. ಸರಿ ಹಂಗಾರ ರೀ, ನಾನು ಹಂಗಾರ ನಾಷ್ಟ ಕುಪ್ಪಿಟ್ಟು ಮಾಡೇನು, ಬಿಸಿ ಬಿಸಿ ಬರ್ರಿ ನಾಷ್ಟ ಮಾಡೋಣ ಎಲ್ಲಾರು. ನಾನು ಒಂಚೂರು ಅಂಗಡಿ ಕಡೆ ಹೋಗ್ಬರ್ತೇನೆ. ಏನಾಯ್ತು, ಏನೋ ಆರ್ಡರ್ಸ್ ಬಂದಿದ್ವು, ಏನೋ ಅಲ್ಲಿ ಸುಮಾರು ಒಂದಿಷ್ಟು ಫೋನ್ ಬಂದಿದ್ವು, ನೋಡ್ತೇನೆ ಏನಾಯ್ತಂತೇಳಿ. ಇಷ್ಟು ದಿನ ಟ್ರಿಪ್ ಆತ, ಈಗ ಆರ್ಡರ್ ಬಂದವ, ಅದು ಬಂದವ, ಇದು ಬಂದವ ಅಂತೇಳಿ ಅಂಗಡಿ ಹೊಂಟು ನಿಂದ್ರು. ನಾನು ನೋಡ್ಕೊಳಕ್ ಅಷ್ಟೇ ನಿಂಗೆ ಪುರ್ಸತ್ತಿರಂಗಿಲ್ಲ, ಬೇರೆ ಎಲ್ಲದಕ್ಕೂ ಪುರ್ಸತ್ತಿರ್ತೈತಿ. ನಾನು ಒಬ್ಬಿಕಿಲ್ಲ ಅಬ್ಬೆ ಸಿಕ್ಕಿಬಿಟ್ಟನಲ್ಲ ನಿನ್ನ ಕೈಗೆ. ನೀನು ಬಂದ ಮೇಲೂ ನನ್ನ ಮಗಳೇ ನೋಡ್ಕೋಬೇಕನ್ ನನ್ನ? ಅಲ್ಲ ನೀವೇ ಅಂದ್ರಲ್ಲ ನನ್ನ ಮಗಳು ನನ್ನ ಬಂಗಾರದಂಗೆ ನೋಡ್ಕೊಳಕತ್ತಾಳ ಅಂತೇಳಿ. ಅಲ್ಲ ಹಂಗಂತೇಳಿ ನಾನು ಆಕಿನೇ ನೋಡ್ಕೊಲಿ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ನೀವು ಅನ್ನೋದು ಹಂಗಿತ್ತಪ್ಪ. ಅಲ್ಲ ಏನಾಯ್ತು, ಇವತ್ತೊಂದಿನ ಇರ್ತಾಳ. ನಂದು ಒಂದು ಸ್ವಲ್ಪ ಹೋಗಿ ಅಂಗಡಿ ಅದು ಕ್ಲೀನ್ ಮಾಡಿ, ಪಾಡ್ಡೆ ಬೇರೆ ಹತ್ತಿಯಾರ, ಯುಗಾದಿ ಪಾಡ್ಡೆ, ಅದಕ್ಕೆ ಹೋಗಿ ಹೊಸ ವರ್ಷ ಅಲ್ಲ, ಸ್ವಲ್ಪ ಅಂಗಡಿ ಪೂಜೆ ಮಾಡಿ, ಎಲ್ಲ ಲಕ್ಷ್ಮೀನ ಪೂಜೆ ಮಾಡಿ, ಎಲ್ಲ ತುಂಬಿ ಮಾಡಿ, ಮನೆಗೂ ಎಲ್ಲ ಪೂಜೆ ಪುನಸ್ಕಾರ ಆಗೈತಿ. ಹೋಗಲ್ಲ ಒಂದು ಸ್ವಲ್ಪ ದೀಪ ಹಚ್ಚಿ ಅಂಗಡಿ ಬಾಗ್ಲ ತೆಗಿತೀನಿ ಹತ್ತಿಯಾರ. ಅದಕ್ಕೆ ಏನಾರ ಮಾಡವ, ಏನಾರ ಮಾಡ, ಹೇಳ್ದರ್ ಮಾತು ಕೇಳಿದ್ರೆ ಚಂದ, ಕೇಳಲಿಲ್ಲ ಅಂದ್ರೆ ಏನ್ ಮಾಡಕತ್ತಿ, ಅದು ಏನ್ ಮಾಡ್ತೀರಾ ಮಾಡ್ರಿ. ಅತ್ತಿ ಕಾಲಿಗೆ ಬೇವು ಬೆಲ್ಲ ಕೊಟ್ಟು ಕಾಲ್ಸ ಮಾಡೋಣ ಅನ್ನೋದು ಏನಾರ ಐತ ನಿನಗೆ? ಅಲ್ಲ ನೀವಿನ್ನೂ ಜಳಕ ಮಾಡಿಲ್ಲಲ್ಲ ಅತ್ತಿಯಾರ, ಸಂಜೆ ಮುಂದಲ್ಲ ಕೊಟ್ಟು ಕಾಲ್ಸ ಮಾಡಿದ್ರ ಅಂತ ಸುಮ್ಮನೆ ಜಳಕ ಮಾಡ್ಲಾರ್ದ ಹಾಳು ಹಸ್ಕೆ ಆಗದಿರಿ, ಈಗ ಇಲ್ಲ ಕೊಡ್ಲೆ? ಸುಮ್ನಿರಿ, ಯಾಕ ನೀ ಜಳಕ ಮಾಡಂದಿದ್ರೆ ನಾ ಮಾಡ್ತಿಲ್ಲ, ಮಾಡಲ್ಲ ಅಂತಿದ್ನೇನ? ಸುಮ್ಮನೆ ನೆವ ಕೊಡಕ್ಕೆ ಇಷ್ಟ ಇಲ್ಲಾರ್ದ ಇಂಥ ಒಂದೆರಡು ನೆವ ಹೇಳ್ಬಿಡ್ತಿ ಅಷ್ಟೇ. ಏನ್ ಮಾಡಕತ್ತಿ, ಎಲ್ಲ ಕಿವಿಯಾರ ಕೇಳ್ಬೇಕಲ್ಲ. ಇರ್ಲಿ ಸರಿ, ನಂಗೆ ಲೇಟ್ ಆತ, ನಾ ಬರ್ತೇನೆ. ನೋಡ್ದೇನ ಹೆಂಗೆ ಹೋದ್ಲು ಅವ, ನೀ ಹಿಂಗೆ ಮಾತಾಡೇ ಇದು ಮಾಡೋದು. ಇವತ್ತೊಂದಿನ ನಾನು ಇರ್ತೀನವ, ನಾನು ವಾಪಸ್ ನಮ್ಮನೆಗೆ ನಾ ಹೋಗ್ತೇನೆ. ಇಲ್ಲ ಅವಾಗ ಅದಕ್ಕೆ ಮನೆ ನೋಡ್ಕೋಬೇಕು ನಿನ್ನ. ನೀನು ಈ ರೀತಿ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಂಗಿಲ್ಲ. ಬಿಡವ ಆತಾಗ ಸಮಾಧಾನಾಗಿ ಮಾತಾಡಿ ಪ್ರೀತಿಯಿಂದ ಇಟ್ಕೋ ಅಂತ ಎಷ್ಟು ಹೇಳೇನು ನಿನಗೆ. ಅಣ್ಣ ನೀನು ಅವತ್ತು ಫೋನ್ ಮಾಡಿದಲ್ಲ, ಅವಾಗೂ ನಾನು ಎಷ್ಟು ಸಲ ಫೋನ್ ಕೊಟ್ಟೇನು ಗೊತ್ತನ, ಒಟ್ಟ ಮಾತಾಡಿಲ್ಲ ಅವ್ವ. ನಾನಾರ ಏನು ಮಾಡ್ಲಪ್ಪ? ಏನು ಹೇಳೋದಕ್ಕೀಗ, ಏನು ಹೇಳಿ 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 ನನಗೂ ಸಾಕಾಗೈತಿ. ಪಾರ್ವತಿ ಏನಪ್ಪ ಇವು ಎಂತ ಕೆಲಸ ಮಾಡಕತ್ತಾವು, ಏನು ದೇವ್ರಿಗೆ ಗೊತ್ತಾಗತ್ತ. ಅಯ್ಯೋ ಲೇಟ್ ಆತ. ನಂದು ಅಂಗಡಿ ಚಾವಿ ಎಲ್ಲಿಟ್ನಿ, ನನ್ನ ಶಾಪ್ದು ಎಲ್ಲಿಟ್ಟೇನೆ ಏನಂತ ಬೇಕಂದಾಗ ಪಟ್ಟ ನಂಗೆ ಸಿಗೋದೇ ಇಲ್ಲ. ನಾನು ಎಲ್ಲಿಟ್ಟೆ? ಅಶ್ವಿನಿ, ಅಲ್ಲ ಇಲ್ಲಿ ಮನೆ ಹಿರೇ ಮನುಷ್ಯಾಳ ಒಬ್ಳು ಕುಂತಾಳ, ಏನಾರ ಕೇಳೋಣ ಮಾಡೋಣ ಹೇಳೋಣ, ಏನೇನಿಲ್ಲವ. ನಿಮ್ಮವನು ಅತ್ತಾಗಿಂದ ಅತ್ತಾಗ ಹೋಗ್ಯಾಳ, ನೀನು ಈ ನಮ್ನಿ ಅಡ್ಡಾಡಕತ್ತಿ, ಏನದ? ಅಲ್ಲ ನಿಮ್ಮವ್ ಏನು ಮಾಡಕತ್ತಾಳ ಮೊದ್ಲು ಅದನ್ನ ಹೇಳಿಲ್ಲ ನನಗೆ. ಅತಿ ಏನತ್ತಿ ನಿಂದ? ನಾ ಮೊದಲೇ ಗಡಿಬಿಡಿ ಒಳಗದಿನಿಲ್ಲ ತಗ, ನಿಂದೊಂದು ತಗ ಏನು ಹೇಳು. ಅಲ್ಲ ಹಂಗ್ಯಾಕ ಬಾಲ ಸುಟ್ಟು ಬೇಕಿನ ಹಂಗೆ ಅಡ್ಡಾಡಕತ್ತಿಯಲ್ಲ, ಯಾಕೆ ಏನಾತವ ಅಂತಂದೆ. ಅವತ್ತು ಚಾವಿ ಎಲ್ಲಿಟ್ನೆ ಅತ್ತಿ, ನಂಗೆ ಸಿಗವಲ್ತದ. ನಾನು ಶಾಪ್ಗೆ ಹೋಗ್ಬೇಕು, ಏನು ಮಾಡ್ಬೇಕಂತ ಗೊತ್ತಾಗವಲ್ತು, ಅದ್ರ ಸಂಬಂಧ ಹುಡುಕ್ಯಾಡಕತ್ತೀನಿ. ಚಾವಿ ಇಲ್ಲೇ ಎಲ್ಲಾರು ಇಟ್ಟಿರ್ತಿ ನೋಡು, ಲಕ್ಷ ಕೊಟ್ಟು ಹುಡುಕು. ಅಯ್ಯೋ ದೇವ್ರೆ, ನಾನು ಹಂಗಾರೆ ಏನು ಹೇಳ್ತಾಳ ಈಕೆ ಅಂತ ನಾ ಮಾಡೀನಿ. ಪಾರ್ವತಿ, ಪಾರ್ವತಿ, ಏನಮ್ಮ ನೀನು ಯಾರು ಕರ್ದಾರ? ಪಾರ್ವತಿ ಅಂದ್ರಲ್ಲ. ನಾನು ಕರೆದಿದ್ದು ನಮ್ಮ ಈಕಿನ ಪಾರ್ವತಿನ, ನಮ್ಮ ಶ್ರೀಕಾಂತನ ಹೆಂಡ್ತಿನ. ನಿನ್ನಲ್ಲವ ತಾಯಿ, ನಿನ್ನ ಮಾತಾಡ್ಸೋದು ಬೇಡ, ನಿನ್ನ ಏನಾರು ಅನ್ನೋದು ಬೇಡ, ನಮ್ಮ ತಮ್ಮ ಬೇಜಾರಾಗೋದು ಬೇಡ, ಮತ್ತು ನೀವು ವಾಪಸ್ ಇನ್ನೊಂದು ಮಾತು ನನಗೆ ಏನಾರು ಅನ್ನೋದು ಬೇಡ. ಎದಕ್ಕೆ ಬೇಕವ ನಮ್ಗೆ? ಹೌದಿಲ್ಲ, ಸುಮ್ಮನೆ ಇರೋದು ಸುಖ. ಅಲ್ಲ ಪಾರ್ವತಿ, ಪಾರ್ವತಿ ಅರವಿಂದನ ಹೆಂಡ್ತಿ ನಿನಗ ಕರೆಯಾಕತ್ತಿರೋದು. ಅಲ್ಲ ನಿಮ್ಮವ್ವ ನಿಮ್ಮಪ್ಪ ಬೇರೆ ಹೆಸರು ಸಿಗ್ಲಿಲ್ಲನ? ನಿಮ್ಮ ತಂಗಿಗೆ ಲಕ್ಷ್ಮಿ ಅಂತ ಇಟ್ಟಂಗೆ ನಿನ್ಗೊಂದು ಸರಸ್ವತಿ, ಇಲ್ಲ ದುರ್ಗವನ, ದುಗ್ಗವನ, ದ್ಯಾಮವನ, ಕಾಳವನ ಯಾವ್ದಾರ ಒಂದು ಇಡಬಾರ್ದನ? ಪಾರ್ವತಿ ಅಂತ ಇಟ್ಬಿಟ್ಟಾರ. ಹೋಗತ್ತಾಗ
ಈ ನನ್ನ ಈಕಿ ನಮ್ಮ ಶ್ರೀಕಾಂತ ನಿಂತಿನ ಹೆಸರು ಪಾರ್ವತಿ, ನಿನ್ನ ಹೆಸರು ಪಾರ್ವತಿ. ತಗ ಈಗ ಏನಂತ ಹೇಳ್ತೀರ? ನಾ ಹೋಗ್ಲೆ, ನನ್ನ ಕೆಲಸದವಮ್ಮ ಬೇಕಾದಷ್ಟು ಇಲ್ಲಿ ಹೇಳ್ರಿ. ಅಲ್ಲ ಆತು, ಅಲ್ಲ ಬಾಯಿಲೆ ಅದು ಇದು ಏನದು ಏನೋ ಹೇಳ್ಬೇಕು ಅಂದರೆ ನೆನಪೇ ಹಾರಿಬಿಟ್ಟೆ ನೋಡತ್ತಾಗ. ಇದು ಅಂದಂಗೆ ನಿಮ್ಮ ಈ ದ್ರಾಕ್ಷಾಯಣಿ ಅದಳಲ್ಲ ಕರಿನ ಏನೋ ಅವ್ನು ಹೆಂಡ್ತಿ ಅಂತಲ್ಲ, ಸುದ್ದಿ ಗೊತ್ತಾತು. ರಕ್ತ ಪರೀಕ್ಷೆ ಆಗೋ ಬಂತಂತೆ. ಗಾಯತ್ರಿ ಫೋನ್ ಮಾಡಿದ್ಲಾ ಅಂದರೆ ನಾನೇ ಹಚ್ಚಿದ್ದೆ, ಅವಾಗ ಸುದ್ದಿ ಗೊತ್ತಾತು. ರಕ್ತ ಪರೀಕ್ಷೆಗೂ ಬಂತಂತೆ, ಆಕಿನೇ ಮಗಳು ಅಂತೇಳಿ. ಅದಕ್ಕೆ ಪಾಪ ಅದಕ್ಕೂ ಬೇಜಾರು. ಏನು ಮಾಡ್ತೀಯಳ? ಈ ಗಾಯತ್ರಿ ತಪ್ಪಂತ ಯಾರು ಅಂತಾರೆ ಹೇಳಿ ನೋಡೋಣ. ಹೌದಾ? ಅಲ್ಲ ಈಗ ಯಾರಾಗಲಿ ಯಾಕೆ ಗಂಡನ್ನ ಯಾರು ಬಿಟ್ಕೊಡ್ತಾರವ? ಎಷ್ಟಾದರೂ ಅಯ್ಯೋ ನಮ್ದೊಂದು ಅರ್ಬಿ ತೊಗೊಂಡು ಇನ್ನೊಬ್ರು ಹಾಕೊಂಡ್ರೆ ಸಹಿಸ್ಕೊಳಕ್ಕೆ ಆಗಲ್ಲ, ಇನ್ನು ಗಂಡನ ಯಾರು ಬಿಟ್ಕೊಡ್ತಾರೆ ಹೇಳಿ ನೋಡೋಣ. ಹಂಗೆ ಸುಮ್ಮನೆ ಮಾತಾಡೋರ್ಗೇನವ ಮಾತಾಡ್ತಾರೆ, ಆದ್ರೆ ಅದನ್ನು ಅನುಭವಿಸ್ದಾಗ ಗೊತ್ತಾಗೋದಲ್ಲ. ಅಮ್ಮ ನನಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಅದಾವೆ. ಏನಂತ ಹೇಳಿದರೆ ನಿಂತು ಮಾತಾಡ್ತೀನಿ, ಇಲ್ಲ ನಾನು ಹೋಗ್ತೇನೆ. ನನ್ನ ರೂಮ್ ಎಲ್ಲ ಗಲೀಜಾಗೈತಿ. ನಾನು ಹೋಗೋವಾಗ ಎಲ್ಲ ಬಟ್ಟೆ ಎಲ್ಲ ಹರಿವಿ ಹೋಗೇನಿ. ನಾವು ಎಲ್ಲ ಕೊನೆ ಪೂರ ಸ್ವಚ್ಛ ಮಾಡ್ಕೋಬೇಕು. ಬೇಕಾದಷ್ಟು ಕೆಲಸ ಅದಾವೆ. ಏನಂತ ಪಟ್ಟನಾಗ ಹೇಳ್ರಿ. ಆತಾತು, ಅದು ಏನು ಮಾಡ್ಕೋತೀಯ ಮಾಡ್ಕೋ ಹೋಗು. ಅಲ್ಲ ನಿನಗೆ ಕೇಳಿದೆ ಹಂಗೆ, ಅಲ್ಲ ಈ ನಮ್ನಿ ಮಾಡೋದು ಹೆಂಗೆ ಎತ್ತ ಅಂತ ಅಷ್ಟೆ. ಈಗ ನಿಮ್ಮ ಅಪ್ಪಗೆ ಇಷ್ಟೊತ್ತಿಗೆ ಸುದ್ದಿ ಗೊತ್ತಾಗಿರ್ಬೇಕು. ಏನು ಅನ್ಬೋದು ನಿಮ್ಮಪ್ಪ ಸುದ್ದಿ ಗೊತ್ತಾಗಿ? ಅದೆಲ್ಲ ನಿಮಗೆ ಯಾಕೆ ಟೆನ್ಷನ್? ಮೊದಲೇ ವಯಸ್ಸಾಗೈತಿ. ಈ ವಯಸ್ಸಿನಾಗ ಅದೇನಂತಾರಲ್ಲ ಊರನ್ ಸುದ್ದಿ ತೊಗೊಂಡು ಮುಲ್ಲ ಸೊರಗಿದ್ನಂತೇಳಿ ಹಂಗೆ ನಮ್ಮ ಮನೆ ಸುದ್ದಿ ವಿಚಾರ ಮಾಡಿ 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 BP, ಶುಗರ್, ಥೈರಾಯ್ಡ್ ಇನ್ನೂ ಯಾವ್ಯಾವ ಬರಬಾರ್ದು ಕಾಯಿಲೆ ಎಲ್ಲ ಬಂದು ನಿಮಗೆ ಸೇರ್ಕೊಂಡ್ಬಿಟ್ರೆ ಏನು ಮಾಡ್ತೀರಿ? ಅದಕ್ಕೆ ಟೆನ್ಷನ್ ಫ್ರೀಯಾಗಿರ್ರಿ. ಏನು ನೀವೇ ವಿಚಾರ ಮಾಡಿ ಎಲ್ಲ ಬಗೆಹರಿಬೇಕಾಗಿಲ್ಲ, ಆರಾಮಾಗಿರ್ರಿ. ಅನ್ನೇ ಅನ್ನ ಅದು ಏನೇನಂತಿ ಅನ್ನ. ನೀ ಅಂದರೆ ನನಗೇನು ಬಂದು ಸೇರ್ತದಂತ ಮಾಡಿ ಅನ್ನ. ನಾನು ದೇವಾನ್ ದೇವತಿದ್ದಂಗೆ ನಾನು ಒಬ್ರಿಗೆ ಕೆಟ್ಟದ್ದು ಬಯಸ್ಲಾರ್ದಾಗೆ ನಾನು ನನ್ನಂತಕ್ಕಿಗೆ ದೇವ್ರು ಕೆಟ್ಟದ್ದು ಮಾಡಿದ ಅಂದ್ರೆ ಆ ದೇವ್ರು ಅಂತಾರನ ಅವಂಗೆ. ನನಗೆ ಯಾವ್ದು ಆಗಲ್ಲವ, ಬಂಗಾರದಂಗೆ ಇಟ್ಟಿರ್ತಾನೆ ದೇವ್ರು ನನ್ನ. ಅದು ಬಿಡು, ಚಿಂತೆ ಬಿಡು. ಅದೇನೋ ಅಂತಾರಲ್ಲ, ನಿಮ್ಮಂತರ ಸ್ಯಾಪ್ ಎಲ್ಲ ನಮಗೆ ತಟ್ಟೋದಲ್ಲ ಬಿಡು. ಪಾರ್ವತಿ, ಅಯ್ಯೋ ಅದೇಮ್ಮ ಆಕಿ ಕೆಲಸ ಮಾಡಕತ್ತಾಳ, ಆಕಿ ಕೆಲಸ ಮಾಡಕ್ಕೆ ಬಿಡ್ರಿ. ನೀವು ಮಾಡಂಗಿಲ್ಲ, ಮಾಡೋರ್ಗು ಬಿಡಲ್ಲಪ್ಪ ಆತಾಗ. ಎಷ್ಟು ಕೆಲಸ ಕುಂತತ್ ಗೊತ್ತಾ ಮೈ ಮೇಲೆ ಬಾಕಿ. ಹಂಗೆ ಮಾಡಲಿ ತಡ್ರಿ, ಆಕಿ ಕೆಲಸ ಆಗಲಿ ಮೊದಲು. ಈ ವರ್ಷ ನೋಡ್ರಿ ಉಗಾದಿ ಹಬ್ಬನ ಜೋರಾಗೆ ಮಾಡಲಿಲ್ಲ ನಾವು, ಗ್ರ್ಯಾಂಡಾಗಿ ಚಂದಾಗಿ. ವರ್ಷ ಎಷ್ಟು ಚಂದ ಮನ್ಯಾಗ ಎಲ್ಲ ಮಾಡಿರ್ತಿದ್ವಿ. ಈ ವರ್ಷ ನೋಡ್ರಿ ಏನು ಮಾಡೋಕ್ಕಾಗವಲ್ತು, ಇದೇ ಗದ್ಲು ಒಳಗೆ ಅತ್ತಾಗ. ಮತ್ತು ಅದ್ರಾಗೆ ಸಾಲದಕ್ಕೆ ನೀವು ಬೇರೆ ಕರ್ಕೊಂಡು ಕುಂತೀರಪ್ಪ ಆತಾಗ. ಸ್ವಲ್ಪ ತಡ್ರಿ, ಕೆಲಸ ಆಗಲಿ. ಅಲ್ಲ ಹಂಗೆ ಮಾತಾಡತ್ತಿದ್ದೆ, ಮನೆ ಸ್ವಚ್ಛಾತ? ಅಯ್ಯೋ ದೇವರೇ ಮಾಡಾತೇನ್ರಿಪ್ಪ. ಈ ಊರಿಗೆ ಹೋಗೋದು ಬೇಡ, ಬಂದಿನ ಮನೆ ಎಲ್ಲ ಒಗಾತ್ ಮಾಡಿ ಸ್ವಚ್ಛ ಮಾಡೋದು ಬೇಡಪ್ಪ ಆತಾಗ. ಯವ್ವ ಸಾಕು ಹೋಗತ್ರಿ. ಅದಕ್ಕೆಮ್ಮ ಹೋಗೋ ಅವಸರದಾಗ ಸಿಕ್ಕಿದ್ದ ಅರ್ಬಿ ಎಳದೋಗಿರ್ತೀವಿ, ಎತ್ತಬೇಕತ್ ಹರಿವಿರ್ತೈತಿ, ಹಂಗೆ ಬಿಟ್ಕೊಟ್ಟು ಹೋಗಿರ್ತೀವಿ. ಮನೆ ನೋಡೋ ಆಕಾರ ಇಲ್ದಂಗೆ ಆದ್ರೂ ಸುಮ್ಮನೆ ಹೋಗಿರ್ತೀವಿ. ಬಂದ ಮೇಲೆ ಅದನ್ನು ಮತ್ತೆ ಒಗಾತ್ ಮಾಡೋದೈತಲ್ಲ, ಅದ್ರಂಥ ಕೆಲಸ ಮತ್ತೊಂದಿಲ್ಲ. ಅಯ್ಯೋ ಊಟ ಮಾಡತ್ಲ ಹೆಣ ಬಿದ್ದೋಕತ್ತಾಗ. ಅಂದಂಗೆ ಅದಕ್ಕೆಮ್ಮ ನಿಮ್ಗೊಂದು ಕೆಲಸ ಕೊಟ್ಟರು ಮಾಡ್ತೀರಾ? ಏನು? ಬಂದಿಂದೆ ಅರ್ಬಿ ಎಲ್ಲ ಮಿಷನ್ಗೆ ಹಾಕಿದ್ದೆ, ಅಷ್ಟು ಒಣಗ್ಯಾವ, ತಂದು ಅಷ್ಟು ಕೊಡ್ತೀನಿ. ಭಾಳ ಅದಾವ ಅರ್ಬಿ ಅಷ್ಟು. ಇಲ್ಲೇ ಕುಂತಲೆ ಮತ್ತೇನು ಎದ್ದೇನು ಮಾಡೋದು ಬೇಡ, ಕುಂತಲೆ ಒಂಚೂರು ಅಷ್ಟು ಅರ್ಬಿನ ಇಲ್ಲ ಚಾಪಿ ಹಾಕ್ತೀನಿ. ಬಡ ನಂದು ಬೇರೆ, ಇವ್ರು ನಿಮ್ಮ ತಮ್ಮನ ಬೇರೆ, ನಮ್ಮ ಅಶ್ವಿನಿದು ಬೇರೆ, ಒಂದು ಸ್ವಲ್ಪ ಅರವಿಂದನ್ ಬೇರೆ ಮಡಿಸಿಡ್ತೀರಾ. ಪಾರ್ವತಿಗೂ ಅದಾವು, ಮತ್ತು ನಿಮ್ಮ ಮಾಡಿಸ್ತಿರೋ ಇಲ್ಲೋ ಹೋಗಲಿ. ಇವಿಷ್ಟು ಅರ್ಬಿ ಅದ, ಯಾರ್ಯಾರು ಬೇರೆ ಬೇರೆ ಗೊತ್ತಾಕವಲ್ಲ ಪಾಪವುದು, ಎಲ್ಲ ಬೇರೆ 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 ಒಂಚೂರು ಮಾಡಿಸ್ರಿ ಅದಕ್ಕೆಮ್ಮ. ಆತಾತು ತಂದು ಕೊಡು, ಅದು ಮಾಡಿಸ್ತೇನೆ. ಅದಂಗೆ ಶ್ರೀಕಾಂತಿನ ಆಫೀಸಿಂದ ಬಂದಿಲ್ಲ, ಏನಾಗಿತ್ತಂತೆ? ನಂಗಂತೂ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತು. ನನಗೆ ಕೆಲಸ ಭಾಳ ಅದಾವ್ರಿ ಅದಕ್ಕೆಮ್ಮ. ತಡ್ರಿ ನಿಮ್ಗೆ ಅರಿಬಿ ಅಷ್ಟು ತಂದು ಕೊಡ್ತೇನೆ, ಒಂಚೂರು ಮಾಡಿಸ್ಬಿಡ್ರಿ. ಭಾರತಿ, ಅಲ್ಲ ನಿಜವಾಗ್ಲೂ ಆ ಶಾಂತವನ ಗಂಡಿಗೆ ಏನೂ ಗೊತ್ತಿಲ್ಲ ಅಂತೀಯ? ಎಲ್ಲ ಗೊತ್ತಿರ್ತದೆ ಬಿಡ, ನಾಟಕ ಮಾಡ್ತಾರ, ಬಾಯಿ ಬಿಡಲ್ಲ. ಈ ತಂಗಿ ಮನೆಗೆಲ್ಲ ತಂದು ಹಾಕಕ್ಕೂ ಆಗಲ್ಲ, ಸಲೀಸು ಸಿಕ್ಕವ್ರಿಗೆ ಇದು ಮಾಡ್ತಾರೆ. ಅದೊಂದೇ ಗಾಯತ್ರಿ ಗಂಡನೇ ಅಂತೆ. ಇದು ಯಾರದು ಈ ದ್ರಾಕ್ಷಾಯಣಿ ಗಂಡ, ಅದು ಎಂಥದ DNA ಪರೀಕ್ಷೆ ಮಾಡಿದ್ರಂತೆ, ಪರೀಕ್ಷೆ ಮಾಡಿದ್ರಾಗ ಬಂತಂತ. ಹೌದಂತ ಗಂಡ ನೋಡ್ದೇನು. ಅಬ್ಬಾ ಇನ್ನು ದ್ರಾಕ್ಷಾಯಣಿ ನಶೀಬ್ ತೆರಿತಪ್ಪ. ರೊಕ್ಕ ಬಂಗಾರ ಕಾರು ಇದ್ರಾಗೆಲ್ಲ ಅಡ್ಡಾಡ್ತಾಳೆ ಇನ್ಮೇಲೆ. ಇಷ್ಟು ದಿನ ಏನೂ ಇಲ್ಲಕ್ಕಿ ಕಡೆ ಅಂತೇಳಿ ನಾನು ಮಾತಾಡ್ತಿದ್ದೆ. ನೋಡು ಈಗೆಲ್ಲ ಐತಕ್ಕಿ ಕಡೆ, ಏನು ಕಡಿಮೆ ಐತವ? ಹೌದಿಲ್ಲ? ಅಡ್ಡಿಲ್ಲ, ಹೆಂಗೆ ನಶೀಬ ಅಂದ್ರೆ ನಶೀಬ ಅಕ್ಕಿದ ಅನ್ಬೇಕು ನೋಡು. ಈ ವಯಸ್ಸಕ್ಕಾದರೂ ಅದೇನೋ ಅಂತಲ್ಲ, ಚಟ್ಟ ಇರೋ ಹೊತ್ತಿಗೆ ಪಟ್ಟ ಸಿಗಾಕತ್ತತಿ. ಆದ್ರೆ ಒಂದೇ ಆ ಗಾಯತ್ರಿ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕತಿ. ಇವು ದ್ರಾಕ್ಷಾಯಣಿ ಗಂಡ ಎಂಥ ಅರ್ಕಟ್ ಬಾಡಿ ಇರ್ಬೇಕು ನೋಡು. ಹೋಗಿ ಹೋಗಿ ಏನು ತೀರಕ್ಕಾಗಲಿ ಈಕಿನ ಮಾಡ್ಕೊಂಡಾನ. ಆಸ್ತಿಗೆ ಆಸೆ ಪಟ್ಟೆ ಮಾಡ್ಕೊಂಡಿದ್ದು ಮತ್ತೇನೈತೆ? ಹೌದಿಲ್ಲ? ಆಸೆ ಪಟ್ಟು ಮಾಡ್ಕೊಂಡಾನ, ಮತ್ತೇನೈತಿ? ಮಕ್ಕಳು ಅದು ಮರಿ ಆತು ಮುಗೀತು, ಎಲ್ಲ ಆಸೆನೂ ತೀರ್ತು, ಎಲ್ಲ ಮುಗೀತು. ಈಗ ಮತ್ತೆ ಅದ ಎಳೆ ಎಂತಿ ಬೇಕು, ಹೊಸ ಎಂತಿನೂ ಬೇಕು ಅಂತ ಹಿಡ್ಕೊಂಡು ನಿಂತಾನ. ಅದನ್ನೂ ಬಿಡೋದಲ್ಲ ಇದನ್ನೂ ಬಿಡೋದಲ್ಲ ಅಂತೇಳಿ. ಆದರೂ ಮರ್ಯಾದೆ ಹೋತಲ್ಲ ಪಾಪ ಗಾಯತ್ರಿದು. ಏನಂತೆ? ಇನ್ಮ್ಯಾಗ ನಮ್ಮ ಬಿಡಾಡಿಗೆ ಭಾರಿ ಸೊಕ್ಕ ಬರ್ತದಪ್ಪ. ಈ ಪವಿಗೆ ಭಾರಿ ಸೊಕ್ಕ ಬರ್ತೈತಿ. ಈ ಪವಿಗೆ ನೋಡ್ತಿರೋ ನನ್ನ ಸೊಸಿ ಅಡ್ಡು ಉರಿತಾಳ. ನಮ್ಮಪ್ಪಗೆ ಇಷ್ಟೈತಿ ಅಷ್ಟೈತಿ, ನಮ್ಮಪ್ಪ ಕೊಟ್ಟಾದೀಶ್ವರ, ನಮ್ಮಪ್ಪಂದು ಅಂತದು, ನಮ್ಮಪ್ಪಂದು ಇಂಥದ್ದು. ಇನ್ಮ್ಯಾಗ ಮೆರ್ಯಾಕೆ ಶುರು ಮಾಡ್ತಾಳೆ. ಏನಾರ ಭಾಳ ಮೆರೆದ್ಲು ಬಾಲನ ಕತ್ತರಿಸ್ತೇನೆ ಹಡಿಬಿಟ್ಟಿದ್ದು.
ಅಯ್ಯೋ ಅತ್ಗೆಮ್ಮ ಅವ್ರು ಏನಾರ ಮಾಡ್ಲಿ ಬಿಡ್ರಿ ಪಾತಕ್ ನಾನು ಮೊದಲೇ ನನ್ನ ಕೆಲಸ ಒತ್ತಡದೊಳಗೆ ನಾ ಅದೀನಿ ಹಾಂ ದೇವ್ರನ್ನೆಲ್ಲ ತಿಕ್ಬೇಕು ತೊಳಿಬೇಕು ಪೂಜೆ ಮಾಡ್ಬೇಕು ಏನು ಸ್ವಲ್ಪ ಕೆಲಸನ ಇವರು ನೋಡಿದ್ರೆ ಆಫೀಸ್ಗೆ ಹೋಗ್ಯಾರ ಅಲ್ಲಿ ಏನಾಗೈತೋ ಯಾರಿಗೆ ಗೊತ್ತು ಅರವಿಂದನು ಇವರು ಜೊತೆಗೆ ಹೋಗ್ಯಾರ ಓಡ್ಕೊಂತ ಇನ್ನೂ 4-5 ದಿನ ಅಡ್ಡಾಡೋದು ಬೇರೆ ಇತ್ತು ಸಾಲದಕ್ಕೆ ಏನೋ ಅಲ್ಲೇ ತೊಂದರೆ ಆಗೈತೆ ಅಂತೇಳಿ ಬಂದು ಹೋಗ್ಯಾರ ನನಗೆ ಅಲ್ಲಿಂದ ಸುದ್ದಿ ಬಂದು ಬರೋ ಮಟ ಅಲ್ಲಿ ಏನೂ ತೊಂದರೆ ಇಲ್ಲ ಎಲ್ಲ ಆರಾಮೈತಿ ಅಂತ ಕೇಳೋ ಮಟ ಸಮಾಧಾನ ಇಲ್ಲ ತಗ ಈಗ ಇವ್ರ ಬಗ್ಗೆ ಎಲ್ಲ ನಾವು ವಿಚಾರ ಮಾಡ್ಕೊಂಡು ಕುಂದ್ರಕ್ಕೆ ಆಗಲ್ಲ ಅದಕ್ಕೆ ಸುಮ್ಮನೆ ರೀ ನನಗೆ ಅನ್ನಿಸ್ತೈತಿ ಮಾತುಗೊಮ್ಮೆ ನಿಮ್ಮ ಸುಸಿಗೆ ಅವಮಾನ ಮಾಡ್ತಿದ್ರಲ್ಲ ನಿಮ್ಮ ಅಪ್ಪ ಯಾರಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ನಿಮ್ಮವ್ ಅಂತಕಿ ನಿಮ್ಮವ್ ಇಂತಕಿ ನೀವು ಭಿಕ್ಷಕರು ನಿಮಗೇನೂ ಇಲ್ಲ ಅಂತ ಅವಮಾನ ಮಾಡ್ತಿದ್ರಲ್ಲ ಅದೆಲ್ಲ ತಪ್ಪು ಅಂತ ನಿಮ್ಗೆ ಬೇಜಾರಾಗತ್ತಿರ್ಬೇಕಲ್ಲ ಅದಕ್ಕೆಮ್ಮ ಹಾಗೆ ಅರ್ಬಿಟಿ ಹೋಗಿ ಅರ್ಬಿ ಹೋಗಿ ಮಾಡಿಸ್ತೇನೆ ನಾ ಅದಕ್ಕೆ ಅವ್ರಿಗೆ ಅವಮಾನ ಮಾಡಕ್ಕೆ ಹೋಲಿ ನನಗೆ ಅಂತದೆಲ್ಲ ನಂಗೆ ದೇವ್ರು ಕೊಟ್ಟೇ ಇಲ್ಲವ ನಾ ಅಂತ ಮಾಡೋಕಿನೂ ಅಲ್ಲ ಹೋಗಿ ಅರ್ಬಿ ತುಂಬ ಮಾಡಿಸ್ತೇನೆ ಇದ್ದಿದ್ದಂಗೆ ಹೇಳತ್ಲೆ ಇದ್ದು ಬಂದು ಎದಿಗೆ ಹೋದ್ರಂಗೆ ಆತನ ನನ್ನ ಮನಸ್ಸಿನಾಗ ಇದ್ದಿದ್ದು ಈ ಬಿಡಾಡಿ ಹೆಂಗೆ ಗೊತ್ತಾತಂತೀನಿ ನಾನು ಅವ ನೀನು ನನ್ನ ಚಾವಿ ಸಿಕ್ತು ನಾ ಹೋಗ್ತೇನೆ ಅಂಗಡಿಗೆ ಸರಿ ಅಶ್ವಿನಿ ಸರಿ ಅಯ್ಯೋ ಯವ್ವ ಆ ಟೆರೆಸ್ ಮ್ಯಾಗಿಂದ ತರ ಅಷ್ಟೊತ್ತಿಗೆ ನಾನು ಉಸಲ ಹೋತ ಅದಕ್ಕೆ ತಗೋರಿ ಆಂಜನೇಯ ಸಂಜೀವಿನಿ ಪರ್ವತ ಹೊತ್ಕೊಂಬಂದಿಯಲ್ಲ ಇಷ್ಟು ಅರ್ಬಿ ಮಡಚಿ ಅಷ್ಟೊತ್ತಿಗೆ ನನ್ನ ಕೈ ಅನ್ನೋದು ಸಾಕಾಗಿ ಹೋಗತ್ತವ ಯವ್ವ ನಾನು ಏನು ರೋಬೋಟ್ ಅಂತ ಮಾಡಿಯಾ ಹೆಂಗ ಮಷೀನ್ ಅಂತ ಮಾಡಿಯಾ ಅಯ್ಯೋ ಅತ್ತಿ ಏನಾಗಲ್ಲ ತಗೋ ನೀ ಭಾಳ ಸ್ಟ್ರಾಂಗ್ ಅದಿ ಹೌದಾ ನಂಗೆ ದಿನ ಬೆಳಗ್ಗೆ ಹೊತ್ತೊಟ್ರೆ ಸಾಕು ಒಂದು ಬಟ್ಲ ದ್ರಾಕ್ಷಿ ತಿಂತಿ ಒಂದು ಬಟ್ಲ ಗೋಡಂಬಿ ತಿಂತಿ ಒಂದು ಬಟ್ಲ ಇದು ಏನದ ದ್ರಾಕ್ಷಿ ಗೋಡಂಬಿ ಬಾದಾಮಿ ತಿಂತಿ ಆಮೇಲೆ ಹಣ್ಣು ಹಂಪ್ಲೆಲ್ಲ ತಿಂತಿ ಮನ್ಯಾಗ ತಂಗಿದ್ದು ಇವೆಲ್ಲ ತಿಂದು ಹೆವಿ ಸ್ಟ್ರಾಂಗ್ ಅದಿ ನಮ್ಮಂಗೆ ಜಂಕ್ ಫುಡ್ಸ್ ತಿಂತಿ ನಾವು ನೋಡಿ ಮೋಮೋಸು ಬರ್ಗರು ಚೀಸ್ ಪಿಜ್ಜಾ ಇಂಥವು ತಿಂತಿ ನಮ್ಮಯ್ಯ ಶಕ್ತಿನೇ ಇಲ್ಲ ಹೌದಾ ನಂಗೆ 2 ಹೊತ್ತು ಬಿಸಿ ರೊಟ್ಟಿ ಹೊಡಿತಿ ಮಡ್ಚತ್ತಿ ಏನಾಗಲ್ಲ ಇವೆಲ್ಲ ನಿನಗೊಂದು ವಿಷಯನ ಹೇಳಿ ನೋಡೋಣ ಎಲ್ಲ ಹಾಡ್ಬಿಟ್ಟು ನನಗೆ ಕಾಡಿಸ್ತೇನ ಯಾವ್ದು ಹೋಗ್ಲಿ ಬಿಡು ಅಂದಂಗೆ ಮೊನ್ನೆ ಆ ಗುಡಿ ಕಡೆ ಏನೋ ನೀನು ನಿನ್ನ ನಾದ್ನಿ ಜಗಳ ಮಾಡಕತ್ತಿದ್ರಲ್ಲ ಏನದ ನಾನು ನನ್ನ ನಾದ್ನಿನ ಏನು ಜಗಳ ಮಾಡಕತ್ತಿದ್ವಿ ಏನಪ್ಪ ನಂಗೆ ಲಕ್ಷ್ಯ ಇಲ್ಲ ಓ ಅದೇ ಇದು ಕಲ್ಯಾಣಿ ಮುಂದೆ ನಿಂತು ನೀರಿನ ಮುಂದೆ ನಿಂತು ಹಾಂ ಏನು ಜಗಳ ಮಾಡತ್ತಿದ್ರಿ ಒಟ್ಟು ನನಗಂತೂ ಹಂಗೆ ಕಾಣ್ತವ ಆ ಕ್ಯಾಮಿಗೆ ಸಿಟ್ಟಾಗಿ ಈ ಕಡೆ ಬಂದ್ಲು ಅದಕ್ಕೆ ಕೇಳಾಕತ್ತೀನಿ ಏನಂತಕ್ಕಿದೆ ಆ ಹುಡುಗಿ ಏನಾನು ನೀನು ಒಂದು ಚೂರು ಸೂಕ್ಷ್ಮಿಲ್ ಬಿಡು ಅಯ್ಯೋ ಅದು ಹೆಣ ಎತ್ಲಿ ಏನು ಸೊಕ್ಕೈತಿ ಗೊತ್ತಾ ಅದಕ್ಕೆ ಅಲ್ಲ ನಾನೇನೋ ಒಂದು ಒಳ್ಳೇದಕ್ಕೆ ಹೇಳಿದ್ರೆ ನನ್ನ ಮ್ಯಾಗ ಈರ್ ಬೀಳ್ತಾಳ ಅಲ್ಲ ನಾನು ಆಕಿಗೆ ಏನು ಹೇಳಿದೆ ಫೋನ್ ನಂಬರ್ ಯಾರಿಗೆ ಕೊಟ್ಲ ಅದೇನೋ ಹುಬ್ಳಿ ಅವ ಅಂದ ತಕ್ಷಣ ಹಾಗೆಲ್ಲ ಕೊಡ್ತಾರನ ಫೋನ್ ನಂಬರ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅವ ಎದಕ್ಕೆ ಉಪಯೋಗಿಸ್ಕೋತಾನೋ ದೇವ್ರಿಗೆ ಗೊತ್ತು ಅದಕ್ಕೆ ಹಂಗೆ ಯಾಕೆ ಕೊಟ್ಟೆವ ಅದು ಚಲೋ ಅಲ್ಲ ಕೊಟ್ಟಿದ್ದು ಕೊಡಬಾರ್ದಾಗಿತ್ತು ಸರಿ ಇಲ್ಲ ಹಾಗೆಲ್ಲ ಕೇಳತ್ಲೆ ಕೊಟ್ಟಿದ್ದು ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಮಾಡಬಾರ್ದಾಗಿತ್ತು ನೀನು ಅಂತಂದೆ ಇಷ್ಟಕ್ಕೆ ಏನಾತ ನಂಗೆ ಆ ನಮ್ನಿ ಬಾಯ್ ಮಾಡ್ತಾವ ನನ್ನ ಇಷ್ಟ ನಾ ಕೊಟ್ರೇನೋ ಮಾಡಿದ್ರೇನೋ ಅಂತೇಳಿ ನಾನು ಹೋಗ್ಲಿ ಪಾಪ ಅಂತ ಸುಮ್ಮನಿದ್ದೆ ಹೋದ್ಸಲ ನಾ ಗೋವಾಕ್ಕೆ ಹೋಗಿ ಅವಾಗೂ ಮಾಡಬಾರ್ದು ಎಡವಟ್ಟೆ ಮಾಡ್ಕೊಂಬಂದಿದ್ಲು ಗೊತ್ತನ ಅವ್ವಾ ನನಗೆ ಹೇಳಿಲ್ಲಲ್ಲ ನೀನು ನಿನಗೆ ಹೇಳೋದು ಒಂದೇ ಪೇಪರ್ನೇ ನ್ಯೂಸ್ ಕೊಡೋದು ಒಂದೇ ಬಿಡತ್ತಿ ಕತಿ ನಿಂದೊಂದ ನಿನಗೇನಾರು ಹೇಳ್ಬಿಟ್ರೆ ಮುಗಿದೋದ್ ಕತಿ ಅಯ್ಯೋ ಹಿಂಗಾಗಿತ್ತಂತೆ ಹೇಗಾಯ್ತ್ರಿ ಹಂಗಾಗಿತ್ತಂತೆ ಹಿಂಗಾಗಿತ್ತಂತೆ ಅಂತ ಫೋನ್ ಹಚ್ಚಿ ಎಲ್ಲರಿಗೂ ಹೇಳಿ ನನ್ನಲ್ಲಿ ಹರಳಿ ಮಾಡಿ ಕೈ ಬಿಡ್ಬೇಕಲ್ಲ ಅದಕ್ಕೆ ಬಿಡು ಈ ಕೋಲೆತ್ತಾಗ ಅವ ನಂಗೆ ಲೇಟ್ ಆಗಿ ಬರ್ತೇನೆ ಅದಕ್ಕೆ ಪಟ 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 ಮಡ್ಚಿಟ್ಬಿಡಿ ನಾನು ಚೂರು ಹೋಗಿ ಕಸಗಿಸ ಹೊಡೆದು ಎಲ್ಲ ಸ್ವಚ್ಛ ಕಲ್ವರ್ಸ್ಕೊಂಡು ಬೆಡ್ಶೀಟ್ ಎಲ್ಲ ತೆಗೆದು ಮತ್ತೊಂದು ಮಿಷನ್ಗೆ ಹಾಕಿ ಬೇರೆ ಹೊಸ ಬೆಡ್ಶೀಟ್ ಹಾಕಿ ಪಲ್ಲಂಗ ಎಲ್ಲ ಒಗಾತ್ ಮಾಡಿ ಬರ್ತೇನೆ ಇವನ್ನೆಲ್ಲ ಮಡ್ಚಿಟ್ಟಿದ್ರೆ ತೊಗೊಂಡು ಗಡ ಟೀಜರಾಗಿ ಹೊಂದಿಸ್ಬಿಡ್ತೇನೆ ಸಂಜಿಕ್ಕೆ ಬಿಸಿ ಬಿಸಿ ಬ್ಯಾಳಿ ಹೋಳಿಗೆ ಮಾಡ್ತೇನೆ ಏನು ತುಪ್ಪ ಐತಿ ಹಾಕ್ಕೊಂಡು ಮಸ್ತ್ ಹಾಲ್ಗಿಲೆಲ್ಲ ಐತೆ ತರಿಸಿ ಅಯ್ಯಪ್ಪ ಖಾಲಿ ಹೊಟ್ಟಿಗೆ ಬ್ರೇಕ್ ಬೇರೆ ಬರತ್ತಿ ಹೊಟ್ಟು ತುಂಬ ಊಟ ಮಾಡೋಣಂತ ಏನಂತೀರಿ ಆಯ್ತು